ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಸ್ಯಾಂಡಲ್ವುಡ್ ನಲ್ಲಿ ಈಗಾಗಲೇ ಸಾಮಾಜಿಕ ಚಿಂತನೆಯ ಅನೇಕ ಚಿತ್ರಗಳು ಬಂದಿವೆ. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ, ದೌರ್ಜನ್ಯದ ಕುರಿತು ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಸಾಕಷ್ಟು ಚಿತ್ರಗಳು ತೆರೆಕಂಡಿವೆ. ಈಗ ಅಂಥದ್ದೇ ಕತೆ ಹೊಂದಿರುವ ವಿಭಿನ್ನ ನಿರೂಪಣೆಯ ಅಜಯ್ ರಾವ್ ನಟನೆಯ ಯುದ್ಧಕಾಂಡ ಸಿನಿಮಾ ಬಿಡುಗಡೆಯಾಗಿದ್ದು ಅಪಾರ ಮೆಚ್ಚುಗೆ ಪಡೆಯುತ್ತಿದೆ. ಇದೊಂದು ಫ್ಯಾಮಿಲಿ ಸಿನಿಮಾ ಆಗಿದ್ದು ಹೆಣ್ಣು ಮಗುವಿಗಾದ ಅನ್ಯಾಯದ ಸುತ್ತ ನಡೆಯುವ ಚಿತ್ರಕಥೆಯಾಗಿದೆ. 7 ವರ್ಷದ ಪುಟ್ಟ ಮಗು ಅದು. ಅವಳಿಗೆ ಮಾಡಬಾರ್ದನ್ನ ಮಾಡ್ದವನು ಆರಾಮಾಗಿ ಓಡಾಡ್ಕೊಂಡಿದ್ದಾನಂದ್ರೆ ಕಣ್ಣಾರೆ ನೋಡ್ಕೊಂಡಿದ್ದು ಯಾವ ತಾಯ್ತ. ಅತ್ಯಾಚಾರ ಪ್ರಕರಣವೊಂದು ನ್ಯಾಯಾಲಯದ ಮೆಟ್ಟಿಲು ಏರಿದಾಗ ಏನೆಲ್ಲ ಸನ್ನಿವೇಶಗಳಾಗಬಹುದು ಎಂಬುದನ್ನ ನಿರ್ದೇಶಕ ಪವನ್ ಭಟ್ ಯುದ್ಧಕಾಂಡ ಸಿನಿಮಾದಲ್ಲಿ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಚಿತ್ರ ಬಹುತೇಕ ಕೋರ್ಟ್ ರೂಮ್ ನಲ್ಲಿ ನಡೆಯುವ ನಾಟಕೀಯ ಪ್ರಸಂಗವಾದ್ರೂ ಭಾವನಾತ್ಮಕತೆಯಿಂದ ಕೂಡಿದೆ. ಸಮಾಜದಲ್ಲಿ ಹೆಣ್ಣು ಮಗುವಿನ ಮೇಲಾಗ್ತಾ ಇರುವ ದೌರ್ಜನ್ಯ, ನ್ಯಾಯಕ್ಕಾಗಿ ಅವಳು ಹೋರಾಡುವ ರೀತಿ, ಈ ಮಧ್ಯೆ ಪ್ರಕರಣವನ್ನ ವಕೀಲರು ಭೇದಿಸುವ ಇಂಟ್ರೆಸ್ಟಿಂಗ್ ಪ್ರಸಂಗ ಸಿನಿಮಾ ಕಥೆಯ ಆಳವನ್ನ ತೋರಿಸುತ್ತೆ. ಇನ್ನು ಚಿತ್ರದ ಪ್ರಾರಂಭದಲ್ಲಿಯೇ ನಾಯಕಿ ನಿವೇದಿತಾ ನ್ಯಾಯಾಲಯದ ಆವರಣದಲ್ಲಿ ಆರೋಪಿಯನ್ನ ಕೊಲೆ ಮಾಡ್ತಾಳೆ. ಈ ಮೂಲಕ ನಿರ್ದೇಶಕರು ಮೊದಲ ದೃಶ್ಯದಲ್ಲೇ ಇದೊಂದು ಕೊಲೆಗೆ ಸಂಬಂಧಿತ ಪ್ರಕರಣ ಎಂಬುದನ್ನ ಹೇಳ್ಬಿಡ್ತಾರೆ. ಆ ಕೊಲೆ ಯಾಕೆ ನಡೆದಿದ್ದು, ಅದರ ಹಿನ್ನೆಲೆ ಏನು ಎಂಬುದು ಸಿನಿಮಾದ ಕಥೆಯಾಗಿದೆ. ಅವನಜ್ಜಿ ನಾನಾಗಿದ್ರೆ ಅವನ ತುಂಡ ಕತ್ತರಿಸ್ಬಿಡ್ತಾ ಇದ್ದೆ. ಸಿನಿಮಾದ ಮುಖ್ಯ ಪಾತ್ರವಾದ ನಾಯಕ ಭರತ್ ಆಗಷ್ಟೇ LLB ಮುಗಿಸಿ ಕೇಸ್ಗಳೇ ಇಲ್ಲದೆ ಸಿಕ್ಕಿರುವ ಚಿಲ್ಲರೆ ಪ್ರಕರಣಗಳನ್ನೇ ಎಷ್ಟು ಚತುರವಾಗಿ ಬಳಸಿಕೊಂಡು ಬೆಳೆಯುತ್ತಾನೆ ಎಂದು ತೋರಿಸುವ ದೃಶ್ಯಗಳು ಪ್ರೇಕ್ಷಕರನ್ನ ಪ್ರೋತ್ಸಾಹಿಸುತ್ತೆ. ಮುಂದೆ ನಾಯಕಿ ನಿವೇದಿತಾ ತನ್ನ ಮಗಳನ್ನ ಅತ್ಯಾಚಾರ ಮಾಡಿದ ಆರೋಪಿಯನ್ನ ಕೊಲೆ ಮಾಡಿದ್ದು ಎಂಬ ದೃಶ್ಯದಿಂದ ಸಿನಿಮಾ ಭಾವನಾತ್ಮಕ ತಿರುವು ಪಡೆಯುತ್ತೆ. ಈ ತಾಯಿ ಮತ್ತು ಮಗಳು ಅಮೋಘ ಬಾಂಧವ್ಯದ ದೃಶ್ಯಗಳು ನೋಡುಗರನ್ನ ಭಾವಗೊಳಿಸುತ್ತೆ. ಆದರೆ ಸಮಾಜದ ದೃಷ್ಟಿಯಲ್ಲಿ ಆ ಜಾಕಿನೂ ಕ್ರಿಮಿನಲ್, ಆ ನಿವೇದಿತಾನು ಕ್ರಿಮಿನಲ್. ಏನು ಡಿಫರೆನ್ಸ್ ಇಲ್ಲ. ಆ ತಾಯಿ ಜೈಲಿಗೆ ಹೋಗ್ಬಾರ್ದು ಅಂತ ಅವಳ ಪರ ನಾನು ವಾದ ಮಾಡ್ಬೇಕಂತ ಇದ್ರೆ ಎಲ್ರೂ ಆ ಹೆಣ್ಣಿನ ವಿರುದ್ಧವಾಗಿ ನಿಂತಿದ್ದಾರೆ. ಇನ್ನು ಆರೋಪಿಯನ್ನ ಕೊಲೆ ಮಾಡಿದ ನಿವೇದಿತಾ ಕೂಡ ಆರೋಪಿ ಸ್ಥಾನದಲ್ಲಿದ್ದು ಈಕೆಗೆ ಶಿಕ್ಷೆ ಆಗ್ಬೇಕು ಅಥವಾ ಬೇಡವೋ ಎಂಬುದೇ ನ್ಯಾಯಾಲಯದಲ್ಲಿ ನಡೆಯುವ ಚಿತ್ರಕಥೆ. ವಕೀಲರ ಹಾಸ್ಯಮಯ ಮಾತುಗಳು ಮತ್ತು ಕೇಸ್ಗೆ ಸಂಬಂಧಿಸಿದಂತೆ ಅವರ ಬುದ್ಧಿವಂತ ತಂತ್ರಗಳು ಹೆಚ್ಚು ಆಕರ್ಷಣೀಯವಾಗಿದೆ. ನೀನೇ ಹೇಳು, ನಾನು ಈ ಕೇಸ್ ತಗೋಬೇಕಾ ಬೇಡವಾ? ತಗೋಬೇಕ್ತಾನೆ. ವಿಧವೆ ತಾಯಿ ಹಾಗೂ ಸಂತ್ರಸ್ತ ಮಗಳ ನ್ಯಾಯಾಂಗ ಹೋರಾಟಕ್ಕೆ ನ್ಯಾಯ ಒದಗಿಸುವುದು ಎನ್ನುವುದು ಸಿನಿಮಾ ಪ್ರಿಯರು ಯುದ್ಧಕಾಂಡ ಚಿತ್ರದಲ್ಲಿ ವೀಕ್ಷಿಸಬೇಕಾಗಿದೆ. ಈ ಸಿನಿಮಾ ಪ್ರಸ್ತುತ ಸಮಾಜದಲ್ಲಿ ನಡೀತಾ ಇರುವ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ದಬ್ಬಾಳಿಕೆಗೆ ಕನ್ನಡಿಯಾಗಿದೆ. ಇನ್ನು ಚಿತ್ರದಲ್ಲಿ ಅರ್ಚನಾ ಜೋಯಿಸ್, ಪ್ರಕಾಶ್ ಬೆಳವಾಡಿ, TS ನಾಗಾಭರಣ ಅವರ ನಟನೆಯ ಅದ್ಭುತವಾಗಿ ಮೂಡಿಬಂದಿದೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಯುದ್ಧಕಾಂಡದ ಡೈರೆಕ್ಷನ್ ಹಾಗೂ ಅಜಯ್ ರಾವ್ ಪಾತ್ರವನ್ನ ಮೆಚ್ಚಿದ್ದು ಇದೊಂದು ಒಳ್ಳೆಯ ಫ್ಯಾಮಿಲಿ ಸಿನಿಮಾ ಹಾಗೂ ಸೋಷಿಯಲ್ ಅವೇರ್ನೆಸ್ ಚಿತ್ರ ಎಂದು ಹೇಳ್ತಾ ಇದ್ದಾರೆ. ಇದಾಗಿತ್ತು ಸಮಾಜದಲ್ಲಿ ಮಹಿಳೆಯ ಮೇಲೆ ಆಗ್ತಾ ಇರುವ ದೌರ್ಜನ್ಯದ ಕತೆ ಹೊಂದಿದ ಯುದ್ಧಕಾಂಡ ಸಿನಿಮಾದ ವಿಮರ್ಶೆ ಹಾಗೂ ಪ್ರೇಕ್ಷಕರ ಅಭಿಪ್ರಾಯದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವರದಿಗಳೊಂದಿಗೆ ಬರ್ತೇವೆ. ಇದು 1 TV.